ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ದ್ವಾದಶ ರಾಶಿಗಳ ಗೋಚಾರ ಫಲದ ಜೊತೆಗೆ ಸಿಂಹ ರಾಶಿಯ ಆರೋಗ್ಯ ಫಲದ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಸಂಚಿಕೆಗೆ ಸ್ವಾಗತ. ಗುರೂಜಿ, ಮೊದಲಿಗೆ ಈ ಗೋಚಾರ ಫಲ ಅಂದರೆ ಏನು ಅಂತ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಮ್ಮ. ಜಾತಕದಲ್ಲಿ ನೀವು ಹುಟ್ಟಿದ ಸಮಯವನ್ನು, ಹುಟ್ಟಿದ ಸ್ಥಳವನ್ನು ನಿಗದಿ ಆಗೇ ಇರುತ್ತೆ. ಅದನ್ನು ಬೇಸಾಗಿಟ್ಕೊಂಡು ಅವತ್ತಿನ ಗ್ರಹಗಳ ಸ್ಥಿತಿಯನ್ನು ಹೇಳಿಕೊಡುವಂತಹ ಅಥವಾ ತೋರಿಸುವಂತಹ ಒಂದು ಫಾರ್ಮ್ಯಾಟ್ ಏನು ಮಾಡಿಕೊಟ್ಟಿದ್ದಾರಲ್ಲ ಋಷಿಮುನಿಗಳು ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೋಸ್ಕರ, ಅದು ಜಾತಕ ಆಗಿರುತ್ತೆ. ಆದಮೇಲೆ ಚಂದ್ರ 2.5 ದಿನಕ್ಕೆ ಬದಲಾವಣೆ ಆಗ್ತಾ ಇರ್ತಾನೆ, ಸೂರ್ಯ 30 ದಿನಗಳಿಗೆ ಬದಲಾವಣೆ ಆಗ್ತಾ ಇರ್ತಾನೆ. ನಿಮಗೆ ಗೊತ್ತಿರೋ ಹಂಗೆ ಶನೈಶ್ಚರ 2.5 ವರ್ಷಗಳಿಗೆ ಬದಲಾಗ್ತಾ ಇರ್ತಾರೆ. ಗುರುಗ್ರಹ 1 ವರ್ಷಗಳಿಗೆ ಬದಲಾವಣೆ ಆಗ್ತಾ ಇರ್ತಾರೆ. ನೀವು ಹುಟ್ಟಿದ ದಿನದಿಂದ ಇವತ್ತಿಗೆ ಯಾವ ಜಾಗದಲ್ಲಿ ಯಾವ ಗ್ರಹಗಳು ಇದೆ, ಯಾವ ಜಾಗ ಅಂದ್ರೇನು, ಯಾವ ರಾಶಿಯಲ್ಲಿ, ಯಾವ ನಕ್ಷತ್ರಗಳಲ್ಲಿ, ಎಷ್ಟು ಡಿಗ್ರಿಯಲ್ಲಿ ಯಾವ ಗ್ರಹ ಕೂತಿದೆ ಅನ್ನೋವಂಥದ್ದನ್ನು ತೋರಿಸ್ಕೊಡುವಂಥದ್ದೇ ಗೋಚಾರ ಅನ್ನೋವಂಥದ್ದಮ್ಮ. ಹಾಗಾಗಿ ಇವತ್ತಿನ ಸ್ಥಾನಗಳಿಗೆ, ಯಾವುದು ಗ್ರಹಗಳ ಇವತ್ತಿನ ಸ್ಥಾನಕ್ಕೂ ಮತ್ತು ನೀವು ಹುಟ್ಟಿದ ಸಮಯದಲ್ಲಿ ಇದ್ದಂತಹ ಸ್ಥಾನಕ್ಕೂ ಇರುವ ವ್ಯತ್ಯಾಸಗಳು ಯಾವ ಯಾವ ಡೈರೆಕ್ಷನ್ಸಲ್ಲಿದೆ, ಅದರ ಜೊತೆಗೆ ಯಾವ ಗ್ರಹ ಯಾವ ಗ್ರಹಗಳ ಸಂಯೋಗದಲ್ಲಿ ಇದೆ ಅನ್ನುವಂಥ ಕ್ಯಾಲ್ಕುಲೇಷನ್ಸ್ನ ಮಾಡಿ ನಮ್ಮ ಮುಂದಿನ ಜೀವನ, ಹಿಂದಿನ ಜೀವನ ಮತ್ತು ಇವತ್ತಿನ ಜೀವನ, ಭೂತ ಭವಿಷ್ಯತ್ ವರ್ತಮಾನ ಅನ್ನುವಂಥ 3 ಶಬ್ದಗಳನ್ನು ಉಪಯೋಗಿಸ್ತಾರೆ ಜ್ಯೋತಿಷ್ಯದಲ್ಲಿ. ಅದೆಲ್ಲವನ್ನು ನಾವು ಲೆಕ್ಕಾಚಾರ ಮಾಡೋದಕ್ಕೆ ಇರುವಂಥ ಒಂದು ಫಾರ್ಮ್ಯಾಟ್, ಒಂದು ಜಾತಕ, ಇನ್ನೊಂದು ಇವತ್ತಿನ ಗೋಚಾರ. ಅಂದರೆ ಇವತ್ತು ಗ್ರಹಗಳು ಯಾವ ಸ್ಥಾನದಲ್ಲಿ ಇದೆ ಅನ್ನುವಂಥದ್ದೇ ಗೋಚಾರ ಅನ್ನುವಂಥದ್ದಮ್ಮ. ಖಂಡಿತ ಗುರೂಜಿ. ಇನ್ನು ಈಗ ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷ ರಾಶಿಯ ಗೋಚಾರ ಫಲ ಹೇಗಿದೆ ಗುರೂಜಿ? ನೋಡಿ, ಮೇಷ ರಾಶಿಗೆ 1, 5, 9 ಸ್ಥಾನದಲ್ಲಿ ಯಾಕೆ ಈ ಪದ ನಾನು ಉಪಯೋಗಿಸ್ತೀನಿ ಅಂದರೆ, ನಾವು ನೋಡುವಂತಹ ವಿಧಾನ ಏನಿದೆ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ತುಂಬ ಅಕ್ಯುರೇಟಾಗಿ ನಿಮಗೆ ಇದು ಅಪ್ಲೈ ಆಗುತ್ತೆ. ಮೇಷರಾಶಿಯವರಿಗೆ 1, 5, 9ರಲ್ಲಿ ಕೇತುವಿನ ಸಂಯೋಗ ಇರೋದರಿಂದ ಕೆಲಸ ಕಾರ್ಯಗಳು ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಆಗ್ತಾ ಇದೆ, ಯಾಕೋ ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಗುರೂಜಿ, ಇಲ್ಲ ಅಂದರೆ ಕೊನೆಯಲ್ಲಿ ನಮಗೆ ಯಾವುದೇ ರೀತಿಯಾದ ಪ್ರತಿಫಲ ಸಿಗ್ತಾ ಇಲ್ಲ ಅನ್ನುವಂಥದ್ದಿರುತ್ತೆ. ಹಾಗಾಗಿ ಮೇಷರಾಶಿಯವರು ಗಣಪತಿಯ ಅಥವಾ ಆಂಜನೇಯನ ಆರಾಧನೆಯನ್ನು ಬಿಟ್ಟು ಬಿಡ್ದಂಗೆ ಮಾಡಿ, ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗೇ ಆಗುತ್ತೆ. ಖಂಡಿತ ಗುರೂಜಿ. ಇನ್ನು ವೃಷಭ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ? ನೋಡಿ, ವೃಷಭ ರಾಶಿಗೆ ಇವತ್ತು ನಾಳೆ ಒಂದು ಸ್ವಲ್ಪ ಮಾನಸಿಕ ಕಿರಿಕಿರಿ. ಯಾಕೆ ಗೊತ್ತಾ, ಚಂದ್ರ 5ರ ಸಂಯೋಗದಲ್ಲಿರುವಂಥದ್ದು ಪ್ರೆಷರ್ ಅನ್ಸತ್ರಿ. ಆದರೆ ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ದುರ್ಗೆಯ ಆರಾಧನೆಯಿಂದ ನಿಮಗೆ ನೆಮ್ಮದಿಯುತವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬಹುದು. ಯಥೇಚ್ಛವಾದಂತಹ ನೀರು ಬಳಕೆ ಅಥವಾ ನೀರಿರುವಂಥ ಜಾಗದಲ್ಲಿ 2 ದಿನಗಳ ಕಾಲ ಇರೋದರಿಂದ ನಿಮಗೆ ಚಂದ್ರನ ದೋಷ ನಿವಾರಣೆ ಆಗತ್ತೆ. ಖಂಡಿತ ಗುರೂಜಿ. ಇನ್ನು ಮಿಥುನ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ? ಮಿಥುನ ರಾಶಿಯವರಿಗೆ ಸೂರ್ಯ ಶುಕ್ರನ ಸಂಯೋಗ ಏನು ಹೇಳ್ತಾ ಇದೆ ಗೊತ್ತಾ, ಆರೋಗ್ಯಕ್ಕೋಸ್ಕರ ಹಣಕಾಸಿನ ಖರ್ಚು. ನೋಡಿ, ಆರೋಗ್ಯ ಸರಿಯಾಗಿದ್ದಾಗ ಹಣಕಾಸು ಖರ್ಚು ಬೇಕಾಗತ್ತೆ. ಯಾಕೆ ಗೊತ್ತಾ, ಮೇಕಪ್ ಮಾಡ್ಕೊಳ್ಳೋವಂಥದ್ದು, ಒಡವೆ ತಂದು ಹಾಕ್ಕೊಳ್ಳೋವಂಥದ್ದು, ಈ ಥರದ್ದಕ್ಕೂ ಖರ್ಚಾಗತ್ತೆ ರೀ. ಆರೋಗ್ಯ ಸರಿ ಇಲ್ಲದೆ ಇದ್ದಾಗ್ಲೂ ಡಾಕ್ಟ್ರಿಗೆ ಫೀಸ್ ಕಟ್ಟಲೇಬೇಕಲ್ವ. ಈ ಥರದ್ದೆಲ್ಲ ಸಂಯೋಗ ಮಿಥುನ ರಾಶಿಯವರಿಗೆ ಈಗ ಇದೆ. ಸಾಧ್ಯ ಆದಷ್ಟು ಖರ್ಚು ಮಾಡಬೇಕಾದ ಸ್ಥಳಗಳಲ್ಲಿ ಮಾತ್ರ ಖರ್ಚು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಉಳಿತಾಯವನ್ನು ಮಿಥುನ ರಾಶಿಯವರು ಮಾಡ್ಕೋಬೋದು. ಖಂಡಿತ ಗುರೂಜಿ. ಇನ್ನು ಕಟಕ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ? ಕಟಕ ರಾಶಿಯಲ್ಲಿ ಗುರುವಿನ ಸ್ಥಿತ ಇರುವುದರಿಂದ, ಆ ಗುರುವಿನ ಸ್ಥಿತಕ್ಕೆ ಶನಿಯ ಸಂಯೋಗ ಇರೋದರಿಂದ ಏನಾಗುತ್ತೆ ಗೊತ್ತಾ, ನಿಮಗೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಕೇಳಿ, ನಿಮ್ಮ ಕೆಲಸಗಳಾಗತ್ತೆ. ಸ್ವಲ್ಪ ಟೈಮ್ ತಗೊಳ್ರಿ. ಗುರು ಇರೋದರಿಂದ ಕೆಲಸ ಆಗಬೇಕು ಅನ್ನೋವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಆದರೆ ಶನಿಯೂ ಇರುವುದರಿಂದ ಆ ಗ್ರಹ ಆ ಕೆಲಸ ಮಾಡೇ ಮಾಡುತ್ತೆ. ಸ್ವಲ್ಪ ನಿಧಾನಕ್ಕೆ ನಿಮಗೆ ಕೆಲಸಗಳು ಆಗತ್ತೆ. ತಾಳ್ಮೆಯನ್ನು ತಂದ್ಕೋಬೇಕು ಕಟಕ ರಾಶಿಯವರು. ಇನ್ನು ಸಿಂಹ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ? ಸಿಂಹರಾಶಿಯ ಗೋಚಾರ ಫಲ ನಿಮಗೆ ಒಂದು ರೀತಿಯಾದಂತಹ ತಳಮಳ. ಯಾಕೆ ಗೊತ್ತಾ, ಆಗತ್ತಾ ಈ ಕೆಲಸ, ಆಗಲ್ವ ಅನ್ನೋವಂಥದ್ದೇ ತಲೆಯಲ್ಲಿ
ಓಡ್ತಾ ಇರುವಂಥದ್ದು. ಈಗ ಈ ಸಮಯ 2.5-3 ದಿನಗಳಿಂದನೂ ನಿಮಗೆ ಈ ಥರದ ಅನುಭವಗಳಾಗ್ತಾ ಇದೆ. ಯಾಕೆ ಗೊತ್ತಾ, ಚಂದ್ರ ಆ ಸ್ಥಾನವನ್ನು ಬಿಟ್ಟು ಮುಂದೆ ಹೋಗಿರುವಂಥದ್ದು. ಚಂದ್ರಕೇತು ಸಂಯೋಗ ನಿಮಗಿತ್ತು, ಒಂದು ಪರ್ಫೆಕ್ಟ್ ಡಿಸೈಡ್ ಮಾಡೋದಕ್ಕೆ ನಿಮ್ಗೆ ಆಗ್ತಾ ಇರಲಿಲ್ಲ. ಚಂದ್ರ ಮುಂದೆ ಹೋಗಿರೋದ್ರಿಂದ ಇವತ್ತಿನಿಂದ ನಿಮಗೆ 2.5 ದಿನಗಳ ಕಾಲದಲ್ಲಿ ಒಂದು ಒಳ್ಳೆಯ ಸುದ್ದಿ ಬರುವಂಥದ್ದು, ಅಥವಾ ಒಳ್ಳೆಯ ಕನೆಕ್ಷನ್ನು, ಅಥವಾ ಒಳ್ಳೆಯ ವಾತಾವರಣ ನಿರ್ಮಾಣ ಆಗುವಂಥದ್ದು ಖಂಡಿತವಾಗಿಯೂ ಆಗುತ್ತೆ. ಇನ್ನು ಕನ್ಯಾ ರಾಶಿಯ ಗೋಚಾರ ಫಲದ ಬಗ್ಗೆ ತಿಳಿಸೋದಾದರೆ ಗುರೂಜಿ. ಚಂದ್ರನ ಸ್ಥಾನ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಸ್ಥಿತಿಯನ್ನು ತೋರಿಸ್ತಾ ಇದೆ. ನಿಮ್ಮ ಜಾತಕದಲ್ಲಿರುವ ಚಂದ್ರನು, ಗೋಚಾರದ ಚಂದ್ರನು ಇರುವುದರಿಂದ ತಾಯಿ ಕಡೆಯಿಂದ ಯಾವುದೇ ರೀತಿಯಾದಂತಹ ಶುಭ ಸುದ್ದಿ ಬರುವಂತಹ ಎಲ್ಲ ಲಕ್ಷಣಗಳು ಆ ರಾಶಿಯವರೆಗೆ ಕಾಣಿಸ್ತಾ ಇರೋದ್ರಿಂದ ಯಥೇಚ್ಛವಾಗಿ ಅಮ್ಮನವರ ದರ್ಶನ, ಅಥವಾ ನಿಮ್ಮ ತಾಯಿ ಹತ್ರ ಏನಾದರೂ ಒಂದು ಸೀಕ್ರೆಟ್ ಮಾತಾಡೋದು, ಅಥವಾ ಅವ್ರನ್ನೇನಾದರೂ ಕೇಳುವಂಥದ್ದು, ಆ ಥರದ್ದೆಲ್ಲ ಇದ್ದರೆ ಕೂತು ಮಾತನಾಡುವುದರಿಂದ ಒಂದು ನಿರ್ಧಾರಕ್ಕೆ ಖಂಡಿತವಾಗ್ಲೂ ಬರಬಹುದು. ಆದರೆ ಚಂದ್ರನ ಸ್ಥಾನ ಏನು ಹೇಳ್ತಾ ಇದೆ ಗೊತ್ತಾ, ನಿಮ್ಮ ಜಾತಕದ ಚಂದ್ರ, ಗೋಚಾರದ ಚಂದ್ರನೋ ಗಂಟ್ಲಲ್ಲಿ ಕಿರಿಕಿರಿ, ಗಂಟಲು ನೋವು, ಡೈಜೆಷನ್ ಪ್ರಾಬ್ಲಮ್, ಆ ಥರದ್ದೆಲ್ಲ ಸಣ್ಣ ಪುಟ್ಟದ ಆರೋಗ್ಯದ ಸಮಸ್ಯೆ ಇರುತ್ತೆ. ಎಚ್ಚರ ವಹಿಸಿ. ಖಂಡಿತ ಗುರೂಜಿ. ಇನ್ನು ತುಲಾ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ. ಸೂರ್ಯ ಶುಕ್ರನ ಸಂಯೋಗ ಆ ರಾಶಿಯವರಿಗೆ ಅಳೆದು ತೂಗಿ ಕೆಲಸ ಮಾಡುವಂಥದ್ದು ಅಂತ ಅಂದ್ಕೊಂಬಿಟ್ಟಿರ್ತೀರಿ. ಆದರೆ ಏನಾಗುತ್ತೆ ಗೊತ್ತಾ, ಶುಕ್ರನ ಸಂಯೋಗ 500 ರೂಪಾಯಿ ನೋಟ್ ಅಂಗಡಿಗೆ ತೊಗೊಂಡೋದ್ರೆ ಚಿಲ್ಲರೆನೇ ತರೋದಿಲ್ಲ ರೀ. ಅದು 500ಕ್ಕೂ ಬಿಲ್ ಆಗುವಷ್ಟೊತ್ತೂ ವ್ಯಾಪಾರ ಮಾಡುವಂಥದ್ದು ಪರಿಸ್ಥಿತಿ ನಿಮ್ಗಾಗಿರುತ್ತೆ. ಸಂಕ್ರಮಣದ ಕಾಲ ಅಲ್ವಾ, ಹಾಗಾಗಿ ಸೂರ್ಯನೂ ಅಲ್ಲೇ ಇರುವುದರಿಂದ ನಾನು ಎಷ್ಟೊತ್ತಿ ಹೇಳ್ಕೊಟ್ಟಿದ್ದೀನಿ, ಸೂರ್ಯ ನಿಮ್ಮ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಬೇಕಾಗಿರುವಂತಹ ಚೇತರಿಕೆಗಳನ್ನು ನೀವು ಮಾಡ್ಕೋಬೇಕು. ಹೊಸ ಹೊಸ ಮೆಡಿಸನ್ನು ತಗೋಬೇಕು. ನೋಡಿ, ಸೂರ್ಯ ಶುಕ್ರ ಆ ರಾಶಿಯವರಿಗೆ ಏನಾದರೂ ಶುಗರ್ ಜಾಸ್ತಿ ಇತ್ತು ಅಂದರೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುವಂಥದ್ದು, ಅಥವಾ ಶುಗರಲ್ಲಿ ಏರುಪೇರು ವ್ಯತ್ಯಾಸ ಆಗುವಂಥದ್ದು. ಸೂರ್ಯ ಆರೋಗ್ಯಕ್ಕೆ ಕಾರಕ, ಶುಕ್ರ ಶುಗರ್ಗೆ ಕಾರಕ ರೀ. ಈ ಥರದ ವ್ಯತ್ಯಾಸಗಳು ನಿಮ್ಮ ಹತ್ರ ಆಗ್ತಾನೆ ಇರುತ್ತೆ. ಹಾಗಾಗಿ ಆ ಸಂಯೋಗ ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಶಾರದಮ್ಮ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಶಿರಾದಿಂದ ಮಾತಾಡ್ತಿದ್ದೀವಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಹೇಳಿಮ್ಮ. ಮಗೊಂದು ಒಂದು ಸ್ವಲ್ಪ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಿಮ್ಮ. ಮಕ್ಕಳ ಕಷ್ಟ, ಬರೀ ತೊಂದರೆಗಳು, ಕಷ್ಟಗಳು, ಬರೀ ಏನ್ ಮಾಡಿದ್ರು ಕೈ ಬಾಯಿ ಹತ್ತುತ್ತಾ ಇಲ್ಲ. ನಮ್ಗೆ ಬಹಳ ಕಷ್ಟ ಅಂದ್ರೆ ಹೇಳ್ಬಾರ್ದು ತಾನು. ಅವ್ನ ಜೀವನದಾಗ ಏನಕ್ಕೆ ಹಂಗೆ ಆಗ್ತಾ ಐತೆ ಅಂತಲೇ ಗೊತ್ತಾಗ್ತಾ ಇದೆ. ನೋಡಮ್ಮ, ನಾವೆಲ್ಲ ಇರೋದೇ ನಿಮ್ಮ ಸಮಾಧಾನಕ್ಕೋಸ್ಕರ, ಮತ್ತು ನಿಮಗೆ ಬೇಕಾಗಿರುವಂತಹ ಜ್ಯೋತಿಷ್ಯ ಶಾಸ್ತ್ರದ ಪರಿಹಾರಕ್ಕೋಸ್ಕರ. ಹಾಗಾಗಿ ಜಾಸ್ತಿ ಯೋಚನೆ ಮಾಡೋದು ಬೇಡಮ್ಮ. ನನ್ನ ಕೈಲಾದ ಮಟ್ಟಕ್ಕೆ ನಾನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಿಹಾರಗಳನ್ನು ಹೇಳ್ಕೊಡ್ತೀನಿ ಮಾಡಿ. ಅದರ ಜೊತೆಗೆ ಏನು ಗೊತ್ತಾ, ಅವರ ಜಾತಕ ಏನಾದರೂ ಇದ್ದರೆ, ಡೇಟ್ ಟು ಟೈಮ್ ಇದ್ದರೆ ಕೊಡಿಮ್ಮ, ನೋಡ್ಕೊಡ್ತೀನಿ. ಟೈಮಿಂಗ್ಸ್ ಇದ್ರೆ ಹೇಳಿಮ್ಮ. 19/6/96. 19/6/96. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಮಧ್ಯಾಹ್ನ 2 ಗಂಟೆಗೆ ಇನ್ನು 5 ನಿಮಿಷ ಕಮ್ಮಿ ಐತೆ ಮೇಡಮ್. ಓಕೆ, ಆಯ್ತಮ್ಮ. ಏನು ವಿಚಾರ ಇತ್ತಮ್ಮ? ಏನ್ ಸ್ವಾಮಿ, ಏನ್ ಕೆಲಸ ಮಾಡಿರೋನು 2 ತಿಂಗಳು ಮಾಡಲ್ಲ, ಕೈಯಾಗ ದುಡ್ದಿದ್ದೇನು ಉಳಿಸ್ಕೊಳಲ್ಲ, ಹೇಳಿದ ಮಾತು ಕೇಳಲ್ಲ, ತುಂಬಾ ಅಂದ್ರೆ ತುಂಬಾ ನೋವು ಕೊಡ್ತಾನೆ. ಕಲಿಬಾರದೆಲ್ಲ ಕಲ್ತ್ಕೊಂಡು ತುಂಬಾ ಕಷ್ಟ ಗುರುಜಿ. ನೋಡಮ್ಮ, ನೀವೇ ಇಷ್ಟು ಅವರ ವಿಚಾರದಲ್ಲಿ ನೊಂದ್ಕೊಂಡ್ರೆ ಅವ್ರ ಏಳಿಗೆನೆ ಕಮ್ಮಿ ಆಗುತ್ತಮ್ಮ. ಅರ್ಥ ಆಗ್ತಾ ಇದೆಯಾ? ಸ್ವಾಮಿ 5-6 ವರ್ಷದಿಂದ ತುಂಬಾ ಕಷ್ಟ ಆಗ್ಬಿಟ್ಟೈತೆ ಸ್ವಾಮಿ. ಅರ್ಥ ಆಯ್ತಮ್ಮ. ನೀವು ದಯವಿಟ್ಟು ತಾಯಿ ಯಾರಿಗೂ ಶಾಪ ಹಾಕಲ್ಲ, ಆದರೆ ನಿಮ್ಮ ಮಾತುಗಳು ಅವರಿಗೆ ಶಾಪ ಆಗಿ ಪರಿಣಮಿಸ್ಬಿಡುತ್ತೆ. ತುಂಬ ನೊಂದ್ಕೋಬೇಡಿ ಅವ್ರ ವಿಚಾರದಲ್ಲಿ, ಆಯಿತಾ? ಕೆಲವೊಂದು ಸಣ್ಣ ಕೆಲಸಗಳನ್ನು ಹೇಳ್ಕೊಡ್ತೀನಿ, ಸಂಚಿಕೆ ನೋಡ್ತಾ ಇರಿ, ತಿಳಿಸ್ತೀನಿ. ಅವರ ಜಾತಕದಲ್ಲಿರುವ ಶನಿಯ ಸಂಯೋಗ ಅವರಿಗೂ ಅಷ್ಟೇ ಏಳಿಗೆಯನ್ನು ತಂದುಕೊಡ್ತಾ ಇಲ್ಲ. ಅದರ ಜೊತೆಗೆ ಬೇಜಾರು, ಅವ್ರಿಗೂ ಎಲ್ಲ ಕೆಲಸ ಮಾಡೋದಕ್ಕೂ ಬೇಜಾರು. ಅದರಿಂದ ನಿಮ್ಮ ಮನೆಯ ವಾತಾವರಣನೇ ಬೇಜಾರಿನ ಪರಿಸ್ಥಿತಿಯಲ್ಲಿರುತ್ತೆ. ಈ ಸಂಚಿಕೆಯನ್ನು ನೋಡ್ತಾ ಇರಿ, ಈ ಜಾತಕದಕ್ಕೆ ಏನು ಪರಿಹಾರ ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಮ್ಮ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಸಾವಿತ್ರಮ್ಮ ಅಂತ. ನಮಸ್ತೆ ಅಮ್ಮ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ನೆಲಮಂಗಲದಿಂದ ಕಾಲ್ ಮಾಡ್ತಾ ಇದ್ದೀವಿ. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರಮ್ಮ, ಹೇಳಿ, ಕೇಳಿಸ್ತಾ ಇದೆ. ಗುರುಜಿ, ನನ್ನ ಮಗ ಕಿರಣ್ ಕುಮಾರ್ ಅಂತ. ಹೇಳಿಮ್ಮ. 2/10/1999. ಹಾಂ.
ಒಂದ್ ಸ್ವಲ್ಪ ಮಾತೆ ಕೇಳಲ್ಲ ಸ್ವಾಮಿ, ಕೆಟ್ಟ ಹುಡುಗರು ಸವಾಸ ಜಾಸ್ತಿ. ಜೋರಾಗಿ ಮನೆಯಲ್ಲಿ ನೋಡ್ಕೊತಾನೆ ಸ್ವಾಮಿ. ಜೋರಾಗಿ ಗಟ್ಟಿಯಾಗಿ ಮಾತಾಡಿಮ್ಮ. ಅದೇ ಕಿರಣ್ ಕುಮಾರ್ ಅಂತ ಸ್ವಾಮಿ, ಆಯ್ತು. ತುಂಬಾ ನೋವು ಕೊಡ್ತಾನೆ ಸ್ವಾಮಿ, ಕೆಟ್ಟ ಹುಡುಗರು ಸವಾಸ ಮಾಡ್ತಾನೆ. ಕೇಳಿಸ್ತಾ ಇದೆ ಹೇಳಮ್ಮ. ನಿಮ್ಮ ಸ್ಪಷ್ಟವಾದ ಪ್ರಶ್ನೆ ಏನು ಹೇಳಿ. ಅದೇ ನಮ್ಮ ಮಗ ಒಳ್ಳೆ ಬುದ್ಧಿ ಕಲ್ತ್ಕೋಬೇಕು ಸ್ವಾಮಿ, ಕೆಟ್ಟ ಹುಡುಗರು ಸವಾಸ ಬಿಡ್ಬೇಕು. ಆಯ್ತು, ಒಂದು ಕೆಲಸ ಹೇಳ್ತೀನಿ ನೋಡಿ. ಅವರ ಜಾತಕದ ಪ್ರಕಾರ ಅವರು ವಾಸ ಮಾಡುವಂಥ ದಿಕ್ಕು ದಕ್ಷಿಣಕ್ಕೆ ಒಂದು ಹನುಮಂತನ ದೇವಸ್ಥಾನ ಇರುತ್ತಮ್ಮ. ಆಯಿತಾ? ಅವರಿದ್ದಾರಲ್ಲ ಮನೆ, ಆ ಜಾಗದಿಂದ ದಕ್ಷಿಣ ದಿಕ್ಕಲ್ಲಿ ಒಂದು ಹನುಮಂತನ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗೋದ್ರಿಂದ, ಅವನ ಆರಾಧನೆ ಮಾಡೋದ್ರಿಂದ ಇವರ ಜಾತಕದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗತ್ತಮ್ಮ. ಅದನ್ನು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ ಇನ್ನು ದ್ವಾದಶ ರಾಶಿಗಳ ಗೋಚಾರ ಫಲದ ಬಗ್ಗೆ ತಿಳಿಸ್ತಾ ಇದ್ರಿ. ಈಗ ವೃಶ್ಚಿಕ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ. 2-3 ದಿನದಿಂದ ವೃಶ್ಚಿಕ ರಾಶಿಯವರಿಗೆ ಏನು ಗೊತ್ತಾ, ಚೀಟಿ ವ್ಯವಹಾರ, ಚೀಟಿ ಎತ್ಕೊಂಡಿದ್ದೀರಿ, ಅವ್ರು ಇನ್ನೂ ದುಡ್ಡು ಕೊಡ್ತಾ ಇರಲ್ಲ, ಅದೇ ವಿಚಾರ ಗಲಾಟೆ ಆಗುವಂಥದ್ದು, ಸ್ನೇಹಿತರ ಹತ್ರ ಗಲಾಟೆ ಆಗುವಂಥದ್ದು, ಹಣಕಾಸಿನ ವಿಚಾರ, ಡಾಕ್ಯುಮೆಂಟ್ಸ್ ವಿಚಾರ. ಹೌದು ಗುರೂಜಿ, ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಗೋಚಾರದಲ್ಲಿ ಬುಧ, ಡಾಕ್ಯುಮೆಂಟ್ಸ್ಗೆ ಬೇಕಾಗಿರುವಂಥ ಬುಧ, ಚೀಟಿ ಹಾಕೋದಕ್ಕೆ ಬೇಕಾಗಿರುವಂಥ ಬುಧ, ಫ್ರೆಂಡ್ಶಿಪ್ಗೆ ಬೇಕಾಗಿರುವಂಥ ಬುಧ ಗ್ರಹ ಇದೆಯಲ್ಲ, ಅದು ಕುಜನೊಟ್ಟಿಗೆ ಸಂಯೋಗ ಇರುವಂಥದ್ರಿ. ಈ ಸಂಯೋಗ ಕೆಲವಷ್ಟು ದಿನಗಳು ಮುಂದುವರಿಯುತ್ತೆ. ಅದು ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಏನು ಮಾಡಿ ಗೊತ್ತಾ, ಸ್ವಲ್ಪ ವಿಚಾರ ಮಾಡಿ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಿಧಾನಕ್ಕೆ ದುಡ್ಡಿಸ್ಕೊಳ್ಳಿ, ವ್ಯವಹಾರ ಮಾಡಿ. ಕುಜ ಮುಂದುವರಿಯೋವರೆಗೂ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ, ಹೊಸ ಡಾಕ್ಯುಮೆಂಟ್ಸ್ ಅಗ್ರಿಮೆಂಟ್ ಸೈನ್ ಮಾಡೋದಕ್ಕೆ, ಈ ಥರದಕ್ಕೆಲ್ಲ ಹೋಗಬೇಡಿ, ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಖಂಡಿತ ಗುರುಜಿ. ಇನ್ನು ಧನುರ್ರಾಶಿಯ ಗೋಚಾರ ಫಲ ಹೇಗಿದೆ ಅಂತ. ಅವರಿಗೂ ಅಷ್ಟೇ ಚಂದ್ರನ ಸಂಯೋಗದಿಂದ ಏನಾಗ್ತಾ ಇದೆ ಗೊತ್ತಾ, ಥ್ರೋಟ್ ಇನ್ಫೆಕ್ಷನ್ನು, ಇಲ್ಲಾಂದರೆ ಈ ಕೈ ಭಾಗ ಅಥವಾ ಮೊಣಕಾಲಿನ ಭಾಗಗಳಿರುತ್ತಲ್ಲ, ಆ ಭಾಗಗಳೆಲ್ಲ ನೋವು ಆಗುವಂಥದ್ದು. ಯಾಕೆ, ಬ್ಲಡ್ ಫ್ಲೋ ಚೆನ್ನಾಗಿರಲ್ಲ. ಯಾವಾಗ ಚಂದ್ರ ಬರ್ತಾನೆ ಸ್ವಲ್ಪ ಶೀತದ ವಾತಾವರಣಗಳನ್ನು ತಂದುಕೊಡ್ತಾನೆ. ಹಾಗಾಗಿ ಆ ಬ್ಲಡ್ ಫ್ಲೋ ಚೆನ್ನಾಗಾಗಬೇಕು. ಒಳ್ಳೆ ವಾಕಿಂಗ್ ಮಾಡುವಂಥದ್ದು ಅಥವಾ ಮೆಡಿಟೇಷನ್ ಮಾಡುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಈ ರಾಶಿಯವರಿಗೆ ತುಂಬ ಅನುಕೂಲ ಆಗತ್ತೆ. ಸಾಧ್ಯ ಆದರೆ ಈಶ್ವರನ ದರ್ಶನವನ್ನು ಮಾಡೋದರಿಂದ ಅವರ ಜೀವನ ಚೆನ್ನಾಗಿರುತ್ತೆ. ಇನ್ನು ಮಕರ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ. ಮಕರ ರಾಶಿಯವ್ರಿಗೆ ಯಾವಾಗ ಇವತ್ತು ಅಥವಾ ನಾಳೆ ಮುಗಿಯುತ್ತೋ ಅನ್ನೋವಂಥ ಅಷ್ಟು ಪ್ರೆಷರ್, ಅಷ್ಟು ಒತ್ತಡದಲ್ಲಿ ಮಕರ ರಾಶಿಯವರು ಇರ್ತಾರೆ. ಮಕರ ರಾಶಿಯವರಿಗೆ ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ಕೇಳಿ. ಮನೆಯಿಂದ ಈಚೆ ಹೋಗುವಾಗ ತುಳಸಿ ಗಿಡಕ್ಕೆ ಅರ್ಘ್ಯ ಕೊಡುವಂಥದ್ದು, ಅದರ ಜೊತೆಗೆ ಏಲಕ್ಕಿಯನ್ನು ಉಪಯೋಗಿಸಿ ಅರ್ಘ್ಯ ಕೊಡುವಂಥದ್ದು ಅವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿರುವಂತಹ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಮಟ್ಟದ ಸುಧಾರಣೆ ಬೇಕಾಗತ್ತೆ. ಅವರಿಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಕಾಣ್ತಾ ಇಲ್ಲ, ಆದರೆ ಹಣಕಾಸಿನ ಸಮಸ್ಯೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಒಂದು ಪರಿಹಾರ ಮಾಡಿ ಮನೆಯಿಂದ ಹೊರಡಿ ಒಳ್ಳೆಯದಾಗತ್ತೆ. ಇನ್ನು ಕುಂಭ ರಾಶಿಯ ಗೋಚಾರ ಫಲದ ಬಗ್ಗೆ ತಿಳಿಸಿ ಗುರೂಜಿ. ರಾಹು ಸ್ಥಿತ ರಾಹುಂ ಬಾಹುಬಲಂ ಕರೋತು ಅಂತ ಒಂದು ವಾಕ್ಯ ಇದೆಮ್ಮ. ಏನಾಗುತ್ತೆ ಗೊತ್ತಾ, ಕುಂಭರಾಶಿಯವರಿಗೆ ಸುಮ್ಮನೆ ಕೋಪ ಬರುವಂಥದ್ದು ಅಥವಾ ಯಾರೋ ಅವರನ್ನು ಕೋಪ ಬರ್ಸಿ ಮಾತಾಡುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ ರೀ. ಹೌದಾ ಅಲ್ವಾ ಹೇಳಿ? ಹೌದು, ಖಂಡಿತವಾಗಿಯೂ. ಅದಕ್ಕೆ ನೀವೇನು ಮಾಡ್ಕೋಬೇಕು ಗೊತ್ತಾ, ಅವರು ಯಾವುದೇ ರೀತಿಯಾಗಿ ನಿಮ್ಮನ್ನು ಪ್ರಚೋದಿಸುವಂತಹ ಕೆಲಸ ಮಾಡಿದರೂ ಸ್ವಲ್ಪ ನಿಧಾನಕ್ಕೆ ಪ್ರಚೋದನೆಗೆ ಒಳಗಾಗದೇ ಇದ್ದಂಗೆ ನೋಡ್ಕೊಳ್ಳಿ. ಯಾಕೆ ಗೊತ್ತಾ, ರಾಹು ಒಳ್ಳೇದಿದ್ದರೆ ದೊಡ್ಡದು ಮಾಡ್ತಾನೆ. ಅದನ್ನೇ ಅಕಸ್ಮಾತ್ ಸಣ್ಣ ಪುಟ್ಟದ್ದೇನಾದರೂ ಸಮಸ್ಯೆ ಆದಾಗಲೂ ದೊಡ್ಡದು ಮಾಡಿದಾಗ ಅದು ಬೇರೆ ರೀತಿಯಾಗಿ ಟರ್ನ್ ಆಗುವಂಥ ಕೆಲಸಗಳಾಗತ್ತೆ ರೀ. ಆಯಿತಾ? ಒಳ್ಳೆಯದೇ ಟರ್ನ್ ಆದರೆ ಪರವಾಗಿಲ್ಲ, ಅದರಿಂದ ಏನಾದರೂ ಸಮಸ್ಯೆ ಆದರೆ ಕೆಟ್ಟದಲ್ವಾ. ರಾಹು ದೊಡ್ಡದು ಮಾಡುವಂಥ ಗುಣ ಉಳ್ಳವನು. ಹಾಗಾಗಿ ಸಣ್ಣ ಪುಟ್ಟದ ಕೆಲಸನೂ ದೊಡ್ಡದು ಮಾಡ್ತಾನೆ. ಒಳ್ಳೇದಿದ್ರೂ ದೊಡ್ಡದಾಗೋಗುತ್ತೆ, ಕೆಟ್ಟದಿದ್ರೂ ದೊಡ್ಡದಾಗತ್ತೆ. ಹಾಗಾಗಿ ಸ್ವಲ್ಪ ನಿಧಾನವೇ ನಿಮಗೆ ಪರಿಹಾರ ಆಗಿರುತ್ತೆ. ಅದರ ಜೊತೆಗೆ ನೋಡಿ, ಶನಿವಾರ ಅಲ್ವಾ ಇವತ್ತು, ಸಾಂಬ್ರಾಣಿ ಹಾಕೋದ್ರಿಂದ, ದುರ್ಗಾ ದೇವತೆ ದರ್ಶನದಿಂದ ನಿಮಗೆ ಈ ರೀತಿಯಾದಂತಹ ಪ್ರತಿಫಲಗಳನ್ನು ಮುಂದೂಡಬಹುದು. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ಮೀನ ರಾಶಿಯ ಗೋಚಾರ ಫಲ ಹೇಗಿದೆ ಅಂತ. ಮೀನ ರಾಶಿ ಅಂದಿದ ತಕ್ಷಣ ಎಲ್ಲರಿಗೂ ಶನಿ ನಮ್ಮ ಜೊತೆಯಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ಅನ್ನುವಂಥದ್ದು ಈಗ ಎಲ್ಲರಿಗೂ ತಲೆಯಲ್ಲಿ ಗೊತ್ತಿರುತ್ತಮ್ಮ.
ಆದರೆ ಶನಿ ನಿಮ್ಮ ಹತ್ರ ಇರುವಷ್ಟು ದಿನಾನು ನಿಮ್ಮವರು ಯಾರು ಮತ್ತು ಅವರು ನಮಗೆ ಅನುಕೂಲ ಮಾಡುತ್ತಾರೆ, ಇದೆಲ್ಲ ಪ್ರಶ್ನೆಗಳಿಗೂ ಖಂಡಿತವಾಗ್ಲೂ ಉತ್ತರ ಕೊಡ್ತಾರ್ರಿ. ನೋಡಿ, ಎಲ್ಲ ದೇವರುಗಳು ನಿಮಗೆ ಆಶೀರ್ವಾದವನ್ನು ಮಾಡಬಹುದು, ಆಶೀರ್ವಾದವನ್ನು ವಾಪಸ್ಸು ತಗೋಬೋದು ರೀ. ಮನೆ ದೇವ್ರಿಗೆ ಹೋಗಲಿಲ್ಲ ಶಾಪ ಆಗೋಯ್ತು ಅಂತೆಲ್ಲ ಅನ್ಕೋತಿರಲ್ಲ. ಆದರೆ ಶನೈಶ್ಚರ ಯಾವಾಗ ನಿಮಗೆ ಒಂದು ಸತಿ ವರವನ್ನು ಕೊಡ್ತಾರೆ, ಒಂದು ಸತಿ ಆಶೀರ್ವಾದವನ್ನು ಕೊಡ್ತಾರೆ, ಖಂಡಿತವಾಗಿಯೂ ಅದನ್ನು ಅವರು ವಾಪಸ್ ತಗೊಳ್ಳೋದೇ ಇಲ್ಲ. ಯಾಕೆ ಗೊತ್ತಾ? ಆಂಜನೇಯನ ಭಕ್ತರಿಗೆ ನಾನು ಅವನ ಹತ್ರಕ್ಕೆ ಹೋಗಲ್ಲ ಅಂತ ಶನೈಶ್ಚರ ಹೇಳಿರುವಂಥದ್ದೆಲ್ಲ ನಾವು ಪುರಾಣ ಕಥೆಗಳಲ್ಲಿ ಕೇಳಿದ್ದೀವಿ. ಅದೇ ರೀತಿ ಅದೇ ರೂಲ್ಸ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಏನು ಗೊತ್ತಾ? ಶನಿಯ ಸಂಯೋಗ ಇರೋವಂಥವ್ರು ಯಾವ ಕಾರಣಕ್ಕೂ ಉದ್ವೇಗಕ್ಕೆ ಒಳಗಾಗುವಂಥದ್ದು ಅದೆಲ್ಲ ನಿಮ್ಗೆ ಆಗೋದೇ ಇಲ್ಲ. ಶನಿ ಸಮಾಧಾನವಾಗಿ ಇಟ್ಟಿರ್ತಾನೆ, ಆದರೆ ತುಂಬ ಪೇಷನ್ಸು ನಿಮ್ಮನ್ನು ಕರ್ಕೊಂಡು ಬೇರೆ ಕಡೆಗೆ ಹೋಗುವಂಥ ಕೆಲಸ ಆಗುತ್ತೆ. ಹಾಗಾಗಿ ತುಂಬ ಪ್ಲ್ಯಾನ್ ಬೇಕು. ನಿಮ್ಮ ಆರ್ಗನೈಸ್ ಏನು ಮಾಡ್ತಿರಲ್ಲ, ಕೆಲಸ ಕಾರ್ಯಗಳು ಮಾಡ್ತಿರಲ್ಲ, ಸ್ವಲ್ಪ ಯೋಚಿಸಿ ಪರ್ಫೆಕ್ಟಾಗಿದ್ದರಷ್ಟೇ ಅದಕ್ಕೆ ಹೋಗುವಂಥದ್ದು ಮಾಡಿ. ಅದರ ಜೊತೆಗೆ ಶನೈಶ್ಚರ ಇರೋಷ್ಟು ವರ್ಷವೂ ನಿಮಗೆ ಸ್ವಲ್ಪ ಕಾಲು ನೋವು ಬರೋವಂಥದ್ದು ಅದು ಟೆಂಪರರಿ ಆಗಿರುತ್ತೆ. ಯೋಚನೆ ಮಾಡಬೇಡಿ. ಯಾವಾಗ ಮಂಡಿ ನೋವು ಶುರುವಾಯಿತು ಅಂದರೆ ನಿಮ್ಮ ಶನಿ ನಿಮ್ಮ ರಾಶಿಯ ಹಿಂದೆ ಮುಂದೆ ಇರ್ತಾರೆ ಅನ್ನುವಂಥದ್ದಂತೂ ಖಂಡಿತವಾಗ್ಲೂ ಗೊತ್ತಾಗುತ್ತೆ. 7.5 ನಮಗೆ ಕಾಲು ನೋವು ಬರ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ ಅಂತಾರೆ. ಆದರೆ ಜಾತಕದಲ್ಲಿರುವ ಚಂದ್ರನ ಮೇಲೆ ಶನಿಯ ಸಂಯೋಗ ಬಂದಾಗ ಮಾತ್ರ ಮಂಡಿ ನೋವು ತುಂಬ ಜಾಸ್ತಿ ಆಗುವಂಥದ್ದು. ಅದರಲ್ಲೂ ಮೀನರಾಶಿಯವರಿಗೆ ಮಂಡಿ ನೋವಿನ ಸಮಸ್ಯೆ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇದನ್ನು ಲಾವಾಂಚವನ್ನು ಅಥವಾ ಅದರ ಜೊತೆಗೆ ಎಣ್ಣೆಯನ್ನು ಉಪಯೋಗಿಸಿ ಒಂದು ಸಣ್ಣ ತಂತ್ರ ಹೇಳಿಕೊಟ್ಟಿದ್ದೆ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಮಂಡಿ ನೋವಿಗೆ ವಿಶೇಷವಾಗಿರುವಂತಹ ಒಂದು ಮದ್ದು ಹೇಳ್ಕೊಡ್ತೀನಿ. ಅದನ್ನು ಮಂಡಿಯ ಮೇಲೆ ಹಚ್ಚೋದ್ರಿಂದಾಗಲಿ ಈ ಥರದ ಮೀನರಾಶಿಯಲ್ಲಿರುವ ಶನಿಯ ಸಂಯೋಗ ಏನಿರುತ್ತೆ ಅದು ಸ್ವಲ್ಪ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುವಂಥದ್ದಾಗಿರುತ್ತೆ. ಖಂಡಿತವಾಗಿಯೂ ಹನುಮಂತ ದೇವರ ದರ್ಶನ ತಪ್ಪಿದ್ರೆ ಶನೈಶ್ಚರನ ದರ್ಶನದಿಂದ ನಿಮಗೆ ಇನ್ನು 2.5 ದಿನಗಳು ತುಂಬ ಚೆನ್ನಾಗಿ ಆಗಿ ಬರುತ್ತೆ. ದೇವಸ್ಥಾನಗಳಿಗೆ ಭೇಟಿ ತಪ್ಪಿಸ್ಬೇಡಿ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಸುಮಾ ಅಂತ ಬೆಳಗಾವಿಯಿಂದ. ನಮಸ್ತೆ ಮಾ. ನಮಸ್ತೆ ಸರ್ ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಾ, ನಮಸ್ಕಾರಮ್ಮ, ಹೇಳಿ. ನಮಸ್ಕಾರ ಸರ್. ಬೆಳಗಾವಿಯಿಂದ ಸುಮಾ ಮಾತಾಡೋದು. ಹೇಳಿಮ್ಮ. ನಮ್ಮ ಹುಡುಗನ ಬಗ್ಗೆ ಕೇಳೋದಿತ್ರಿ. ಹೇಳಿ, ಕೊಡಿ. ಅವರು ಹುಟ್ಟಿದ ನಕ್ಷತ್ರ, ಡೇಟು, ಟೈಮ್ ಏನಾದರೂ ಇದೆಯಾ? ಹಾ, ಐತ್ರಿ. 29/12/2009 10:40. ಆಯ್ತಮ್ಮ. 10:40 ಬೆಳಗ್ಗೆನ ಸಂಜೆನಾ? ಬೆಳಗ್ಗೆ. ಏನು ವಿಚಾರ ಇತ್ತಮ್ಮ? ಅವ್ರ ಸ್ಕೂಲ್ದ ಅಭ್ಯಾಸ ಮಾಡನಿಲ್ರಿ. ಧಾವಿಕ್ ಅದನ್ರಿ, ಇವತ್ತು 10th ಅಭ್ಯಾಸ ಮಾಡಲ್ಲ, ವಾಣ್ತನ ಮಾಡದನ್ರಿ. ಅವ್ ಹೇಳ್ದು ಒಂದ್ ಸ್ವಲ್ಪ ಕೇಳಂಗಿಲ್ಲ. ಅದಕ್ಕಾಗ್ರಿ ಮುಂದಿಂದ ಏನಂತ ಅವ್ರು ಹೇಳಿದ ಮಾತು ಕೇಳಲ್ಲ ಅಂತನ, ಅಭ್ಯಾಸ ಚೆನ್ನಾಗಿ ಮಾಡಲ್ಲ ಅಂತನ, ಯಾವ ವಿಚಾರ ನೋಡೋಣ. ಅಭ್ಯಾಸ ಮಾಡಂಗೆ ಇಲ್ರಿ. ಮಾಡಂದ್ರು ಮಾಡಂಗಿಲ್ರಿ. ವಾಣ್ತನ ಮಾಡ್ತಾನ್ರಿ. ನೋಡಿ, ನಾ ಈಗ ದ್ವಾದಶ ರಾಶಿಗಳ ಬಗ್ಗೆ ಮಾತನಾಡ್ತಾ ಇದ್ದಾಗ ಕೇತು ಇದ್ದಾಗ ಡಿಸ್ಕಂಟಿನ್ಯೂ ಆಗುವಂಥದ್ದು, ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆ ಇದೆ ಎಂದೆ. ನೋಡಿ, ಇವರ ಜಾತಕ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಇರುವಂಥದ್ದು ನೀವು ಕೊಟ್ಟಿರುವಂಥ ಡೇ ಟು ಟೈಮ್ಗೆ. ಅದರಲ್ಲಿ ಕುಂಭರಾಶಿಯಲ್ಲಿರುವಂತಹ ಗುರುಗ್ರಹ ಮಿಥುನ ರಾಶಿಯಲ್ಲಿರುವ ಕೇತುವಿನ ಸಂಯೋಗದಲ್ಲಿದೆ. ಗುರು ಕೇತು ಚಾಂಡಾಳ ಯೋಗ ಅಂತ ಕರೀತಾರೆ ಇದನ್ನ, ಈ ಯೋಗನ. ಆಯ್ತಾ? ಆ ಯೋಗ ಏನು ಮಾಡಿಸುತ್ತೆ ಅಂದರೆ ವಿದ್ಯೆಯನ್ನು ಮಧ್ಯದಲ್ಲಿ ನಿಲ್ಲಿಸುವಂಥದ್ದು ಅಥವಾ ಕೊನೆಗೆ ತೊಗೊಂಡು ಹೋಗೋದೇ ಇಲ್ಲ. 3-4 ಸತಿ ಎಕ್ಸಾಮ್ ಬರೆಯುವಂಥ ಸಾಧ್ಯತೆಗಳಿಗೆ ಬರ್ತಾನೆ ಈ ಹುಡುಗ. ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು, ಗುರುವಿಗೆ ಸಂಬಂಧಪಟ್ಟಂತಹ ಜಪತಪಗಳು ಈ ಜಾತಕಕ್ಕೆ ಅತ್ಯವಶ್ಯಕವಾಗಿರುತ್ತೆ. ಯಾಕೆ ಗೊತ್ತಾ? ಚಿಕ್ಕ ವಯಸ್ಸು ಇವಾಗೇನೋ ನಡೆಯುತ್ತಮ್ಮ, ಆಯಿತಾ? ಮುಂದಕ್ಕೂ ಇದೇ ಸಂಯೋಗ ಇದ್ದೇ ಇರುತ್ತೆ. ಜಾತಕದಲ್ಲೇನು ಬದಲಾವಣೆ ಆಗಲ್ಲ. ಮುಂದೇನೂ ಇದೇ ಥರ ಆಗದೇ ಇದ್ದಂಗೆ ಎಚ್ಚರ ವಹಿಸಬೇಕು. ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಮಠ ಮಾನ್ಯಗಳಿರುತ್ತಲ್ವಮ್ಮ, ಅಲ್ಲಿರುವಂತಹ ಗುರುಗಳ ದರ್ಶನ, ಅಲ್ಲಿರುವಂತಹ ಗುರುಗಳಿಗೆ ಸ್ವಲ್ಪ ಫಲ ಸಮರ್ಪಣೆ ಮಾಡಿ ಅವರ ಹತ್ರ ಆಶೀರ್ವಾದ ತಗೊಮ್ಮ, ಚೆನ್ನಾಗಾಗ್ತಾನೆ ಈ ಹುಡುಗ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಬಸವರಾಜು ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹಲೋ, ನಮಸ್ಕಾರ ಗುರೂಜಿ. ನಮಸ್ಕಾರಪ್ಪ, ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ ಗುರೂಜಿ, ನಂದಲ್ಲ. 71 ವರ್ಷ. ಆರ್ಥಿಕ ಪರಿಸ್ಥಿತಿ, ಆರೋಗ್ಯ ಬಹಳ ಸಮಸ್ಯೆ ಅದ ನೋಡಿ ಗುರೂಜಿ. ನಿಮಗೆ 71 ವರ್ಷನಾ? ಹ್ಞೂ, ಹೌದು.
ಆಯಿತು, ಯಾವುದಾದ್ರೂ ಒಂದು ವಿಚಾರ ಮಾತಾಡೋಣ. ಯಾವ ವಿಚಾರ ಮಾತಾಡೋಣ ಹೇಳಿ. ಆರ್ಥಿಕ ಪರಿಸ್ಥಿತಿ ಬಹಳ ಆಗಿಬಿಟ್ಟದ್ರಿ. ಏನು ಕೆಲಸ ಮಾಡ್ತಾ ಇದ್ದೀರಿ? ವ್ಯವಸಾಯ ಮಾಡ್ತಾರೆ. ವ್ಯವಸಾಯ ಮಾಡ್ತಾ ಇದ್ದೀರಿ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನುವಂಥದ್ದಾ? ಬಹಳ ಖರ್ಚು ಬರ್ತಾ ಇದೆ. ಹಸು ಸಾಕಿದ್ದೀರಾ ಮನೆಯಲ್ಲಿ? ಐತ್ರಿ. ನೋಡಿ, ಹಿಂದಿನ ಸಂಚಿಕೆಯಲ್ಲಿ ತೋರಿಸ್ತಾ ಇದ್ದೆ, ಹಸು ಸಾಕಿದವರಿಗೆ ಆರ್ಥಿಕ ಪರಿಸ್ಥಿತಿ ನಷ್ಟ ಆಗೋದಕ್ಕೆ ಏನೇನು ಕಾರಣ ಅಂತ ಆ ಸಂಚಿಕೆ ಸಿಗತ್ತೆ ನಿಮಗೆ, ಇನ್ನೊಂದು ಸತಿ ನೋಡಿ. ಅದರ ಜೊತೆಗೆ ನಿಮ್ಮ ಸ್ವರ ತರಂಗ ಸ್ಪಷ್ಟವಾಗಿ ಹೇಳ್ತಾ ಇದೆ ಶುಕ್ರ ಚಂದ್ರನ ಸಂಯೋಗ ಇದೆ ಅಂತ. ನೀವು ಯಾರನ್ನ ನಂಬಿರ್ತೀರೋ ಅವರೇ ನಿಮಗೆ ಇನ್ನೂ ಬೇಕಾದಷ್ಟು ಕಾಸುಗಳನ್ನು ಕೊಡಬೇಕು. ಅದರ ಜೊತೆಗೆ ಅವ್ರ ಹತ್ರನೇ ಯಾಕೋ ವ್ಯವಹಾರಗಳು ಇಷ್ಟು ವರ್ಷ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ ಅನ್ನೋಂಥ ಪರಿಸ್ಥಿತಿ ತೋರಿಸ್ಕೊಡ್ತಾ ಇದೆ. ವ್ಯವಹಾರ ಮಾಡುವಾಗ ಹುಷಾರಾಗಿ ವ್ಯವಹಾರ ಮಾಡಿ. ಅದರ ಜೊತೆಗೆ ಒಂದು ಸತಿ ನಿಮ್ಮ ಕೊಟ್ಟಿಗೆಯಲ್ಲಿ ಹಸು ಇರುತ್ತಲ್ಲಪ್ಪ, ಆ ಹಸುವಿನ ಮೈ ಚೆನ್ನಾಗಿ ತೊಳೆದು ನಿಮ್ಮ ಮನೆಯ ಒಳಗಡೆ ಕರ್ಕೊಂಡೋಗಿ ಒಂದು ಸ್ವಲ್ಪ ಗೋಗ್ರಾಸಗಳನ್ನು ಕೊಟ್ಟೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಇದನ್ನು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಆಗಲೇ ಒಬ್ಬರು ಕಾಲ್ ಮಾಡಿದ್ರು, ಆಗ ನೀವು ಹೇಳಿದ್ರಿ ಅಂದರೆ ಈ ಶನಿಯ ಸಂಯೋಗದ ಬಗ್ಗೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ ಅಂತ, ಅದನ್ನು ತಿಳಿಸಿ. ಹೌದಮ್ಮ, ಈ ಶನಿಯ ಸಂಯೋಗ ಇರೋದ್ರಿಂದ ಮನೆಯಲ್ಲಿ ಆಲಸ್ಯ ಆಗತ್ತೆ. ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಸಮಯ ಹೆಂಗೆ ಕೂಡು ಬರುತ್ತೆ ನೋಡಿ. ಕಾಲರ್ಸ್ಗೆ ನಾವು ಏನು ಮಾತಾಡ್ತಾ ಇರ್ತೀವೋ ಅದೇ ವಿಚಾರ ಅವರಿಗೆ ಸಿಗುತ್ತೆ, ಅಂಥವರೇ ಕರೆ ಮಾಡ್ತಾರೆ. ಆಯಿತಾ? ಈ ಶನಿಯ ಸಂಯೋಗ ಏನು ಮಾಡುತ್ತೆ, ಮನೆಯಲ್ಲಿ ತಾಯಿ ಅಷ್ಟು ಕಷ್ಟಪಡ್ತಾ ಇರ್ತಾರೆ, ಮಕ್ಕಳು 8:30 9 ಗಂಟೆಗೆ ಎದ್ದೇಳ್ತಾರೆ. ಈ ಥರದ ಪರಿಸ್ಥಿತಿಯನ್ನು ಶನಿ ತಂದಿಡುವಂಥ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡ್ತಾನೆ. ಅದರ ಜೊತೆಗೆ ಮನೆಯ ವಾತಾವರಣವನ್ನು ಹಾಳು ಮಾಡುವಂಥದ್ದೇ ಶನಿ. ಯಾಕೆ ಗೊತ್ತಾ? ಹಿಂದಿನ ಕರ್ಮಗಳನ್ನೆಲ್ಲ ಅವರಲ್ಲಿ ಅಪ್ಲೈ ಮಾಡ್ತಾ ಬರ್ತಾರ್ರಿ ಶನಿ. ಆ ಶನಿಯ ದೋಷದಿಂದ ನಿವಾರಣೆ ಆಗಬೇಕು ಅಂದರೆ ಪರಿಹಾರ ಅನ್ನೋಂಥದ್ದೇನು ಗೊತ್ತಾ? ಮೊದಲನೇದು ಆಲಸ್ಯ ಕಮ್ಮಿ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದೇಳೋ ಅಂಥ ಕೆಲಸಗಳನ್ನು ಮಾಡಿದಾಗ ಶನಿ ಅದಷ್ಟು ಕದೇ ಕಮ್ಮಿ ಆಗ್ತಾ ಬರುತ್ತೆ ಪ್ರಭಾವ. ಯಾವಾಗ ನಾವು ಆಲಸ್ಯ ನಮ್ಮಲ್ಲೇ ಇರುತ್ತೆ, ಅದರ ಜೊತೆಗೆ ಶನಿಯ ಸಂಯೋಗ ಬರುತ್ತೆ, ಆವಾಗ ಆಲಸ್ಯ ಜಾಸ್ತಿ ಆಗುವಂಥದ್ದು. ಶನಿಗೆ ಕುಜನ ಸಂಯೋಗ ಇದ್ದರೆ ನಿಮ್ಮ ಮಕ್ಕಳು ಬೇಕು ಅಂತ ಗಾಡಿ ಎಕ್ಸ್ಲೇಟ್ರು ಜೋರಾಗಿ ಕೊಟ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರದ ಸಂಯೋಗಗಳು ನಿಮ್ಮ ಜಾತಕದಲ್ಲಿದೆಯಾ ಪರಿಶೀಲನೆಯನ್ನು ಮಾಡಿಕೊಂಡಾಗ ನಿಮಗೆ ಖಂಡಿತವಾಗಿಯೂ ಒಂದು ಫಾರ್ಮ್ಯಾಟ್ ಸಿಗುತ್ತೆ. ಹೌದಾ ಇಲ್ವಾ, ಇದನ್ನು ಮಾಡಬಹುದಾ ಮಾಡಬಾರ್ದಾ ಅಂತ. ಅದು ನಾಡಿ ಜ್ಯೋತಿಷ್ಯದಲ್ಲಿ ಮಾತ್ರ ಸಾಧ್ಯ ಇರುವಂಥ ಕೆಲಸ. ಖಂಡಿತ ಗುರೂಜಿ. ಇನ್ನು ಈ ಸಿಂಹ ರಾಶಿಯ ಆರೋಗ್ಯ ಫಲಗಳೇನು ಅಂತ? ಯಾಕೆ ಇವತ್ತು ಸಿಂಹರಾಶಿಯ ಆರೋಗ್ಯ ಫಲಗಳನ್ನು ಮಾತನಾಡ್ತಾ ಇದ್ದೀವಿ ಅಂದರೆ, ಸಿಂಹರಾಶಿಗೆ ಗೋಚಾರದಲ್ಲಿ ಸೂರ್ಯ ಬುಧ ಶುಕ್ರ ರಾಹುವಿನ ಸಂಯೋಗ 159 ಆ್ಯಕ್ಸಿಸಲ್ಲಿ ಇರೋದ್ರಿಂದ ನೋಡಿ, ಸಿಂಹರಾಶಿಗೆ ಒಂದು 30-40 ದಿನಗಳಿಂದ ಒಂದು ಸ್ವಲ್ಪ ಏನೋ ಕೈ ನೋವೆ ಮೈ ನೋವೆ ಆಗ್ತಾ ಇರುವಂಥದ್ದು. ಅದಕ್ಕೆ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸ್ತಾ ಇದ್ದೀವಿ ಅಂತಾರೆ. ಅಥವಾ ಹೊಟ್ಟೆಲೇನೋ ಸಮಸ್ಯೆ ಗುರೂಜಿ ಅಂತ ನಮ್ಮ ಆಶ್ರಮಕ್ಕೆ ನೆನ್ನೆ ಬಂದವರು ಹೇಳ್ತಾಯಿದ್ರು, ಒಂದು 20 ದಿನ ಆಗೋಯ್ತು ನಾನು ಊಟ ಮಾಡಿ, ಅದರಲ್ಲೂ ಮುದ್ದೆ ತಿಂದು 20 ದಿನ ಆಗೋಯ್ತು, ಯಾಕೋ ಗೊತ್ತಾಗ್ತಾ ಇಲ್ಲ ಅಂತ. ಆಗ ನನಗೆ ಸಿಂಹರಾಶಿಯ ಬಗ್ಗೆ ಮಾತನಾಡೋಣ ಅಂತ ಅನ್ನಿಸ್ತು. ಯಾಕೆ ಗೊತ್ತಾ? ಸಿಂಹರಾಶಿಯಲ್ಲಿ ಬುಧನ ಸಂಯೋಗ ರಾಹುವಿನ ಜೊತೆ ಇರೋದ್ರಿಂದ ನೀವು ತಿನ್ನುವಂಥ ಪದಾರ್ಥ ಏನಿರುತ್ತೆ, ಎಸ್ಪೆಷಲಿ ಸಿಂಹರಾಶಿಯವರು, ವಿಶೇಷವಾಗಿ ಸಿಂಹರಾಶಿಯವರು ತಿನ್ನುವಂಥ ಪದಾರ್ಥಗಳು ಕಳಪೆ ಮಟ್ಟದ್ದೇ ಸಿಗುತ್ತೆ ರೀ. ಹೋಟ್ಲಿಗೆ ಹೋದ್ರೂ ನಿಮಗೆ ತಣ್ಣಗಿರೋ ಪದಾರ್ಥಗಳು ಕೊಡ್ತಾರೆ. ಬುಧ ಕಾಳುಗಳಿಗೆ ಕಾರಕ ಆಗಿರೋದ್ರಿಂದ, ಅದರ ಒಟ್ಟಿಗೆ ರಾಹುನು ಇರೋದ್ರಿಂದ ನಿಮ್ಮ ಆಹಾರ ಪದ್ಧತಿಯಲ್ಲಿ ತುಂಬ ಬದಲಾವಣೆಗಳನ್ನು ನೋಡಿರ್ತೀರಿ. ಅದರ ಜೊತೆಗೆ ಸೂರ್ಯನ ಸಂಯೋಗ ಇರೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ. ಇನ್ನೂ 1 ತಿಂಗಳುಗಳ ಕಾಲ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಈಚೆ ತಿನ್ನುವಂಥ ಪದಾರ್ಥಗಳನ್ನು ತಿನ್ನಬಾರ್ದು. ಈ ಸಂಯೋಗದಿಂದ ನಿಮಗೇನಾಗತ್ತೆ ಗೊತ್ತಾ? ನೀವು ಎಷ್ಟೇ ಚೆನ್ನಾಗಿರೋ ಹೋಟ್ಲಿಗೆ ಹೋಗಿ ಅಲ್ಲಿ ಎಡವಟ್ಟಾಗಿರೋ ಪದಾರ್ಥಗಳನ್ನೇ ತಂದು ಕೊಡ್ತಾರ್ರಿ. ಆ ತಪ್ಪು ಅವ್ರದ್ದು ಅಲ್ಲ, ಗ್ರಹಗಳು ಹಂಗೆ ಆಡಿಸುವಂತಹ ಕಾಲ ಖಂಡಿತವಾಗ್ಲೂ ಬಂದೇ ಇರುತ್ತೆ. ಒಂದು ಸ್ವಲ್ಪ ಎಚ್ಚರಿಕೆಯಿಂದ, ಚಂದ್ರನ ಸಂಯೋಗನೂ ಕೂಡ ಇರೋದರಿಂದ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನೀವು ನಿಮ್ಮ ಗಂಟಲಿನ ಆರೋಗ್ಯ, ನೀರಿನಲ್ಲಾಗುವಂತಹ ವ್ಯತ್ಯಾಸಗಳು, ಇದನ್ನೆಲ್ಲ ಕಡಿಮೆ ಮಾಡ್ಕೋತಾ ಬಂದರೆ ನಿಜವಾಗಿಯೂ ಚೆನ್ನಾಗೇ ದಿನಗಳನ್ನು ಮುಂದೂಡ್ಬೋದು. ಖಂಡಿತ ಗುರೂಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗ್ಲಿಮ್ಮ. ಒಂದು ಸಣ್ಣ ವಿಚಾರ, ಇವತ್ತು ನಗುವಿನ ನಕ್ಷತ್ರ ಅಪ್ಪು ಅಭಿಮಾನಿಗಳ ಬಳಗ ಅಂತ ನಮ್ಮ ಮಾರುತಿ ನಗರ ಏನು ಬೆಂಗಳೂರು ಯೂನಿವರ್ಸಿಟಿ ಹತ್ರ ಇದೆ, ಅಲ್ಲಿ ವಿಶೇಷವಾಗಿ ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನು ಕರ್ಕೊಂಡು ಬಂದು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಇವತ್ತು ಸಂಜೆ ಲಕ್ಷ ದೀಪೋತ್ಸವನೂ ಕೂಡ ಇದೆ.
ಅದೇ ಜಾಗದಲ್ಲಿ ನಾನು ಬರ್ತಾ ಇದ್ದೀನಿ. ಸಾಧ್ಯ ಆದರೆ ನೀವು ಬಂದು ಅಮ್ಮನವರನ್ನು ದರ್ಶನ ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರೂಜಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.